ಡಾಕ್ಟರ್, ಇವರೆಲ್ಲ ಆಪರೇಷನ್ ಸೀಕ್ರೆಟ್ ಲಾಕರ್ ಕಾರ್ಯಾಚರಣೆಯಲ್ಲಿ ಏಟ್ ಬಿದ್ದಿರೋ. ಇವರಲ್ಲಿ ಯಾರಾದ್ರೂ ಒಬ್ಬಂಗೆ ಪ್ರಜ್ಞೆ ಬರಲೇಬೇಕು. ರಾಜಪ್ಪ, ಆಪರೇಷನ್ ಸೀಕ್ರೆಟ್ ಲಾಕರ್ ಏನಾಯ್ತು? ಸರ್ಕಾರಿ ಬ್ಯಾಂಕಿನಿಂದ ಅಪಹೃತವಾಗಿದ್ದ ಸೀಕ್ರೆಟ್ ಲಾಕರ್ ಅನ್ನು ವಶಪಡಿಸಿಕೊಳ್ಳುವಲ್ಲಿ ಆಪರೇಷನ್ ಸೀಕ್ರೆಟ್ ಲಾಕರ್ ತಂಡ ವಿಫಲವಾಗಿದೆ. ಹಲವಾರು ಸರ್ಕಾರಿ ರಹಸ್ಯಗಳು ಇದ್ದ ಈ ಲಾಕರ್ ಅನ್ನು ಭೂಗತ ದೊರೆ ಕಾಳಿಮೋಹನ್ ಕಡೆಯವರು ಅಪಹರಿಸಿದ್ದರು. ಅದರಲ್ಲಿರುವ ರಹಸ್ಯಗಳು ದೇಶದ್ರೋಹಿಗಳ ಕೈವಶವಾದಲ್ಲಿ ದೇಶ ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅದಕ್ಕಾಗಿ ಸರ್ಕಾರ ತನ್ನ ಕರ್ತವ್ಯನಿಷ್ಠೆ ಸಾಹಸದಿಂದ ಪೊಲೀಸ್ ಇಲಾಖೆಯಲ್ಲೇ ಅಣ್ಣ ಎಂದು ಖ್ಯಾತರಾದ ಡಿಸಿಪಿ ಅಣ್ಣಯ್ಯನವರ ನೇತೃತ್ವದಲ್ಲಿ ತಂಡವೊಂದನ್ನು ನಿಯೋಜಿಸಿತ್ತು. ಈ ತಂಡಕ್ಕೂ ಹಾಗೂ ದೇಶದ್ರೋಹಿಗಳ ಗುಂಪಿನ ನಡುವೆ ಮುಖಾಮುಖಿ ಗುಂಡಿನ ಕಾಳಗ ನಡೆದು 10 ಪೊಲೀಸ್ ಸಿಬ್ಬಂದಿ ಪ್ರಾಣ ಕಳೆದುಕೊಂಡಿದ್ದರೆ 20 ಜನಕ್ಕೆ ತೀವ್ರ ತರಹದ ಗಾಯಗಳಾಗಿವೆ. ತಂಡದ ನಾಯಕ ಡಿಸಿಪಿ ಅಣ್ಣಯ್ಯನವರನ್ನು ದೇಶದ್ರೋಹಿಗಳು ಅಪಹರಿಸಿದ್ದಾರೆ. ಅನಧಿಕೃತ ಸಂಖ್ಯೆಯನ್ನು ಉಪಯೋಗಿಸಿ ಲಾಕರ್ ತೆಗೆಯಲು ಹೋದರೆ ಅದು ಸ್ಫೋಟಗೊಳ್ಳುವಂತೆ ತಂತ್ರಜ್ಞಾನವನ್ನು ಅಳವಡಿಸಿರುವುದರಿಂದ ಅಧಿಕೃತ ಸಂಖ್ಯೆ ಡಿಸಿಪಿ ಅಣ್ಣಯ್ಯನವರಿಗೆ ಮಾತ್ರ ತಿಳಿದಿರುವುದರಿಂದ ಪೊಲೀಸ್ ವಲಯದಲ್ಲಿ ಭಾರೀ ಕಳವಳ ಉಂಟಾಗಿದೆ. ಈ ಪೊಲೀಸ್ ಕೆಲಸನೇ ದರಿದ್ರ ಕೆಲಸ ಅಲ್ವೇನಮ್ಮ? ಅಣ್ಣಯ್ಯನವರು ಯಾಕೆ ಹಾಗೆ ಮಾತಾಡ್ತೀಯಾ? ಇನ್ನೇನ್ ಮತ್ತೆ, ಹೆಂಡತಿ ತುಂಬಿದ್ ಬಸ್ರಿ. ಇಂತ ಹೊತ್ನಾಗೆ ಗಂಡ ಅದೊಂದ್ ಹತ್ರ ಇರೋದ್ ಬಿಟ್ಟು ಯಾರೋ ಕಳ್ಳರನ್ನ ಹಿಡಿಯಕ್ ಹೋಗೋರೆ. ಎಲ್ರು ನಿಂತರನೇ ಯೋಚನೆ ಮಾಡ್ಬಿಟ್ರೆ ನಮಗ್ ರಕ್ಷಣೆ ಕೊಡೋರು ಯಾರೇ? ನೋಡು, ಅವರು ನನ್ನ ಹತ್ರ ಇದ್ರೆ ನನಗೊಬ್ಬಳಿಗೆ ಮಾತ್ರ ಸಂತೋಷ ಆಗ್ಬೋದು. ಆದ್ರೆ ಆ ಲಾಕರ್ ತಂದು ಸರ್ಕಾರಕ್ಕೆ ಒಪ್ಸಿದ್ರೆ ಇಡೀ ದೇಶನೇ ಸಂತೋಷ ಪಡುತ್ತೆ ಕಣೆ. ಹಂಗಾದ್ರೆ ಅವ್ರು ಹೋಗಿರೋದ್ರ ಬಗ್ಗೆ ನಿಮ್ಗೆ ಪಶ್ಚಾತ್ತಾಪ ಇಲ್ವಾ? ಖಂಡಿತ ಇಲ್ಲ, ಹೆಮ್ಮೆ ಇದೆ. ನಾನ್ ಈ ಪರಿಸ್ಥಿತಿಯಲ್ಲಿ ಇಲ್ದಿದ್ರೆ ನಾನು ಅವ್ರ ಜೊತೆ ಹೋಗ್ತಿದ್ದೆ. ಆದ್ರೆ ಈಗ ಅವ್ರು ಎಲ್ಲೇ ಇರ್ಲಿ ಯಶಸ್ಸಿಗ್ಲಿ ಅಂತ ಹೇಳಿ ಹಾರೈಸ್ತೇನೆ. ಲಾಕರ್ ನರ್ಸ್, ಅನ್ಸಯ್ಯವ್ರೆ, ಗಂಡನ ಬಗ್ಗೆ ಯಾವ ಅಂಜಿಕೆ ಅಳ್ಕು ಇಟ್ಕೊಳ್ದೆ ಧೈರ್ಯವಾಗಿ ಅಣ್ಣಯ್ಯನಷ್ಟೇ ಧೈರ್ಯ ನಿಷ್ಠೆ ಇರೋ ಇನ್ನೊಬ್ಬ ದೇಶ ಪ್ರೇಮಿ ಈ ಭೂಮಿಗೆ ಬರ್ಲಿ. ಈಗಲಾದ್ರೂ ಲಾಕರ್ ನಂಬರ್ ಹೇಳು. ಹೇಳಲ್ಲ? ಹೇಳು. ಹೇಳಲ್ಲ? ಹೇಳಲ್ಲ? ಭೂಪತಿ, ಯಾಕೆ ಹಾಗವನ್ನ ಹಿಂಸೆ ಮಾಡ್ತಾ ಇದ್ದೀರಾ? ಲಾಕರ್ ನಂಬರ್ ಬಾಯ್ ಬಿಡ್ತಾ ಇಲ್ಲ. ರಾಂಗ್ ನಂಬರ್ ಟ್ರೈ ಮಾಡಿದ್ರೆ ಲಾಕರ್ ಬ್ಲಾಸ್ಟ್ ಆಗೋಗಿ ಮಾಡಿದಾನೆ. ಅದಕ್ಕೆ ಹಿಂಸೆ ಮಾಡ್ಬಿಟ್ರೆ ಅವನ್ ಬಾಯ್ ಬಿಟ್ಬಿಡ್ತಾನ? ಶಾಂತಿ ಮಂತ್ರದಿಂದ ಸ್ವಾತಂತ್ರ್ಯ ಬಂದಿರೋ ಈ ನಮ್ಮ ದೇಶದಲ್ಲಿ ಹಿಂಸೆಗೆಲ್ಲ ಹೆದರೋರಲ್ಲ ನಮ್ಮ ದೇಶ ಪ್ರೇಮಿಗಳು. ಅವನ್ನ ಬಿಟ್ಬಿಡಿ. ಕಾಳಿಮೋಹನ್. ಭೂಪತಿ, ನಿನಗಿದೆಲ್ಲ ಅರ್ಥವಾಗಲ್ಲ. ನೀನ್ ಹಳ್ಳಿಗೆ ಹೋಗಿ ನಮ್ಮ ಶ್ರೀಗಂಧದ ವ್ಯವಹಾರಗಳನ್ನೆಲ್ಲ ನೋಡ್ಕೊ. ಅಷ್ಟರಲ್ಲಿ ನಾನು ಜಗ್ಗು ಈ ಕೆಲಸನೆಲ್ಲ ಮಾಡಿ ಮುಗಿಸ್ತೀವಿ. ಐ ಆಮ್ ಸಾರಿ ಅಣ್ಣಯ್ಯ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ಕೊಳ್ತೀನಿ. ಗಿವ್ ಹಿಮ್ ದ ಕ್ಲೋತ್. ಪಾಪ, ನಿನ್ನನ್ನು ಹೊಡೆದು ಹಿಂಸೆ ಮಾಡಿದ್ದಾರೆ. ಬಾ, ನೋವನ್ನ ಮರೆಯುವಂತೆ.
ಡೀಲ್ ಮಾಡು. ಐ ಆಮ್ ಸಾರಿ, ಐ ಆಮ್ ಎ ಪೊಲೀಸ್ ಆಫೀಸರ್, ನಾಟ್ ಎ ಗ್ಯಾಮ್ಲರ್. Just a game for game's sake. Come on. A king is always a king. King is not supreme in cards, Mr. Kali Mohan. ಅವನ್ನ ಹೊಡೆಯಕ್ಕೆ ಅಂತ ಏಸ್ ಅನ್ನೋನೊಬ್ಬ ಬಂದೇ ಬರ್ತಾನೆ. ಒಬ್ಬ ರಾಜನ್ನ ಹೊಡೆಯೋಕೆ ಬೈ ಚಾನ್ಸ್ ಒಬ್ಬ ಏಸ್ ಬರ್ಬೋದು. ಆದ್ರೆ ನಮ್ಮಂಥ ರಾಜರ ಲಕ್ಷಣ ಹೇಗೆ ಅಂದ್ರೆ ನಮ್ಗೆ ಯಾವಾಗ್ಲೂ ಸಿಗೋದೇ ಬರೀ ರಾಜ. ಒನ್ ಮೋರ್ ಕಿಂಗ್. ಆಗ್ಲೂ ಕೂಡ ಅಂಥ ರಾಜನ ಹೊಡೆಯಕ್ಕೆ ಇನ್ನೊಬ್ಬ ಏಸ್ ನನ್ನ ಕಡೆಯಿಂದ ಬಂದೇ ಬರ್ತಾನೆ. ತ್ರೀ ಕಿಂಗ್ಸ್, ಆಟ ಬೊಂಬಾಟ್. 3 aces, ಖೇಲ್ ಖತಮ್. ಅಮ್ಮವ್ರೆ ನಿಮಗ್ 3 ಗಂಡ್ಮಕ್ಳು ಹುಟ್ಟಿವೆ. ಹಾ, 3 ಒಂದೇ ತರ ಇವೆ ಅಮ್ಮವ್ರೆ. ಗುಡ್ ಮಾರ್ನಿಂಗ್ ಮಿಸ್ಟರ್ ಅಣ್ಣಯ್ಯ. ಹೆಂಡತಿ ಮಕ್ಕಳ ಮುಖ ನೋಡಿದ್ಮೇಲೆ ಏನ್ ಡಿಸೈಡ್ ಮಾಡಿದೆ? ನಾನು ನಿಮಗೆ ನಂಬರ್ ಹೇಳ್ತೀನಿ. That's good. ಆದ್ರೆ ಕೆಲವು ಕಂಡೀಷನ್ಸ್ ಮೇಲೆ. ಏನದು? ನಾನು ನಿಮಗೆ ನಂಬರ್ ಹೇಳ್ತಿರೋ ಉದ್ದೇಶನೇ ನನ್ನ ಹೆಂಡತಿ ಮಕ್ಕಳ ಜೊತೆಲಿ ಸುಖವಾಗಿರ್ಬೇಕು ಅಂತ. ಆದ್ರೆ ನಾನು ನಂಬರ್ ಹೇಳಿದ್ಮೇಲೆ ನೀವು ನಮ್ಮನ್ನ ಜೀವಂತ ಬಿಡ್ತೀರ ಅಂತ ಹೆಂಗ್ ಗ್ಯಾರಂಟಿ? ಅದಕ್ಕೆ ನಾವು ಮಾತು ಕೊಡ್ತೀವಿ, ಖಂಡಿತ ನಿಮಗೇನು ಮಾಡಲ್ಲ. ಕಳ್ಳು ಕಾಕರು, ದರಡುಕೋರು, ದೇಶದ್ರೋಹಿಗಳು ಇವರೆಲ್ಲ ಕೂಡ ಮಾತಿ ಬೆಲೆ ಕೂಡ ಮೂರ್ಖ ಅಲ್ಲ ನಾನು. Hey, ಜಗ್ಗು, ಹಾಗಿದ್ರೆ ಏನ್ ಮಾಡ್ಬೇಕು ನೀನೇ ಹೇಳು. ನೀವು ನಮ್ಮನ್ನ ಸಾಯಿಸಲ್ಲ ಅಂತ ಖಾತ್ರಿ ಆಗ್ಬೇಕಾದ್ರೆ ಮೊದಲು ಈ ಜಾಗದಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ನಂಬರ್ ತಿಳ್ಕೊಳಕ್ಕೆ ನೀನಾದ್ರೂ ಬಾ, ಅವನಾದ್ರೂ ಬರ್ಲಿ, ಯಾರಾದ್ರೂ ಸರಿ, ನಿರಾಯುಧರಾಗಿರ್ಬೇಕು. ಯಾಕೆ ಒಬ್ನೇ ಬಂದ್ರೆ ಹೊಡೆದಾಕಿ ತಪ್ಪಿಸ್ಕೋಬಹುದು ಅಂತಾರ? ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಒಬ್ರಲ್ಲ 4 ಜನ ಬನ್ನಿ, ಆದ್ರೆ ನಿರಾಯುಧರಾಗಿರ್ಬೇಕಷ್ಟೇ. ಕಾಳಿ, ಇವನ್ ಕಂಡೀಷನ್ಸ್ಗೆ ನಾವೇ ಒಪ್ಬೇಕು. ಇವನ್ನ ಇಲ್ಲೇ ಹೊಡೆದು ಬಾಯ್ ಬಿಡ್ಸೋಣ. ಓ ಹಾಗಾದ್ರೆ ನೀವ್ ಏನ್ ಬೇಕಾದ್ರೆ ಮಾಡ್ಕೋಬಹುದು. ಸಾಯೋದು ಗ್ಯಾರಂಟಿ ಆದ್ಮೇಲೆ ನಂಬರ್ ಹೇಳಕ್ ಸಾಯ್ಬೇಕು. ನಾವೆಲ್ಲ ಸಿದ್ಧವಾಗಿದ್ದೀವಿ. ಯು ಕ್ಯಾನ್ ಕಿಲ್ ಅಸ್. ಆಯ್ತು, ನಿನ್ನ ಕಂಡೀಷನ್ಸ್ಗೆ ನಾನು ಒಪ್ಪಿದ್ದೀನಿ. ನೀನ್ ಹೇಳ್ದ ಹಾಗೆ ದೂರ ಕರ್ಕೊಂಡ್ ಬಂದಿದ್ದೀವಿ. ಎಲ್ಲರೂ ನಿರಾಯುಧರಾಗೆ ಬಂದಿದ್ದೀವಿ. ಈಗಲಾದ್ರೂ ಲಾಕರ್ ನಂಬರ್ ಹೇಳು. ಹೇಳ್ತೀನಿ. ನಂಬರ್ ಹೇಳ್ತೀನಿ ಅಂತ ಎಲ್ಲಿಗೆ ಹೋಗ್ತಾ ಇದೀಯಾ? ಅದನ್ನ ಹೇಳ್ತೀನಿ.
ಯಾವ್ದೋ ಒಂದು ನಂಬರ್ ಹೇಳಿದಿದ್ರೆ ಅವ್ರು ಅದನ್ನ ಟ್ರೈ ಮಾಡಕ್ ಹೋಗಿ ಅವ್ರ ಇಡೀ ಗ್ಯಾಂಗ್ ನಿರ್ನಾಮ ಆಗ್ತಿತ್ತು. ಅದನ್ ಬಿಟ್ಟು ನೀವ್ ಯಾಕ್ರೆ ಹೇಗ್ ಮಾಡದ್ರಿ? ಅದು ಬಹಳ ಸುಲಭ, ಆದ್ರೆ ಅದು ನಮ್ ದೇಶಕ್ಕೆ ಬಹಳ ಮುಖ್ಯವಾಗಬೇಕಾಗಿರೋ ಆಸ್ತಿ. ಅದನ್ನ ಕಾಪಾಡೋದು ನನ್ ಜವಾಬ್ದಾರಿ. ಅದ್ ಹಾಗೆ ಇದ್ರೆ ನಾವ್ ಹೇಗೆ ತಪ್ಪಿಸ್ಕೊಂಡು ಪೊಲೀಸ್ ಸಮೇತ ಬಂದು ಅದನ್ನ ಅವ್ರನ್ನ ನಮ್ ವಶಕ್ಕೆ ತಗೋಬಹುದು. ಈಗ ಅವ್ರ ಕೈಗೆ ನಾವು ಸಿಕ್ಬಿಟ್ರೆ ನಮ್ಮನ್ನ ಸಾಯಿಸ್ತಿ ಅಂತ ಬಿಡೋದಿಲ್ಲ. ಮತ್ತೆ ಪೊಲೀಸ್ಗೂ ತಿಳಿದೆ ನಂಬರ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ನಮ್ಮನ್ನ ನಾವು ಸಾಯಿಸಿದ್ರು ಹೇಗಾದ್ರೂ ಮಾಡಿ ನಮ್ ಡಿಪಾರ್ಟ್ಮೆಂಟ್ಗೆ ನಂಬರ್ ತಿಳಿ ಹಾಗೆ ಮಾಡ್ಲೇಬೇಕು. ಅದೇಗೆ? ನನ್ ಜವಾಬ್ದಾರಿನ ನನ್ ಮಕ್ಕಳ ಬೆನ್ಮೇಲೆ ಹೊರಿಸ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡು, ನನಗೆ ಬೇರೆ ದಾರಿ ಇಲ್ಲ. ನಂಬರ್ ಹಾಳಾಗದೆ ಪೊಲೀಸರು ಗೊತ್ತಾಗಬೇಕಾದ್ರೆ ಇದೊಂದೇ ಮಾರ್ಗ. ಆ ಕಾಳಿ ಮೋಹನ್ ಕಡೆ ನಮ್ಮನ್ನು ನೋಡಿದ್ರೆ ಹಿಡ್ಕೊಂಡ್ಬಿಡ್ತಾರೆ. ಮಕ್ಕಳು ಮಿಸ್ ಆದ್ರೆ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ಈ ಮಕ್ಕಳ ಮುಖಾಂತರ ನಂಬರ್ನ ಪೊಲೀಸರು ತಿಳಿ ಹಾಗೆ ಮಾಡ್ತಾ ಇದ್ದೀನಿ. ಅನು, ಈ ಮಗನ್ ತಗೋ, ಆ ಮಗನ್ ಕೊಡು. ನಾನೊಂದು ದಾರಿಲಿ ಹೋಗಿ ಅವ್ರ ಕಣ್ ತಪ್ಪಿಸ್ತೀನಿ. ಆಮೇಲೆ ನೀವಿಬ್ಬರು ಮಕ್ಕಳನ್ನ ಎತ್ಕೊಂಡು ಇನ್ನೊಂದು ದಾರಿಲಿ ಹೋಗಿ. ಹೇಗೋ ಪೊಲೀಸರು ಕಾಡಿನಲ್ಲಿ ಬಿಡ್ಬಿಟ್ಟಿದ್ದಾರೆ, ಆದ್ರೆ ನಮಗವ್ರು ಲೀವ್ ಸಿಗ್ತಲ್ಲ ಅಷ್ಟೇ. ಹೇಗಾದ್ರೂ ಮಾಡಿ ಮಕ್ಕಳನ್ನ ಅವ್ರ ಕೈ ಸೇರಿಸ್ಬಿಡಿ. ಬೇರೆ ದಾರಿನೇ ಇರ್ಲಿಲ್ಲ. ಮತ್ತೆ ಈಗ ಲಾಕರ್ ನಂಬರ್ ಹೇಳೋರು ಯಾರು? ಇವಳಿದಾಳಲ್ಲ, ಇವಳಿಗೆ ನಂಬರ್ ಗೊತ್ತಿಲ್ಲದೆ ಇರುತ್ತಾ? ಗೊತ್ತು, ನನಗ್ ನಂಬರ್ ಗೊತ್ತು. ನೀವು ಗಂಡಸ್ರೆ ಆದ್ರೆ ನನ್ನ ಬಾಯಿ ಬಿಡ್ಸು ನೋಡೋಣ. ಶೂಟ್ ಮಾಡಿ. ಇವಳು ಸಾಯಿಸ್ತೀನಿ. ಇವಳು ಸತ್ತೋದ್ರೆ ನಂಬರ್ ಪರ್ಮನೆಂಟ್ ಆಗಿ ಸತ್ತೋಗುತ್ತೆ. ಇವಳಿಗೆ ಪ್ರತಿ ದಿವಸ ಹಿಂಸೆ ಕೊಡಿ, ಯಾವುದೇ ಕಾರಣಕ್ಕೂ ಸಾಯಿಸ್ಬೇಡಿ. ದಿವಸಗಳಲ್ಲೂ ವರ್ಷಾನುಗಟ್ಟಲೆ ನನಗೆ ಹಿಂಸೆ ಕೊಟ್ಟು ನಾನು ಹೇಳಲ್ಲ. ಓಕೆ ಬಾಸ್, ಅಡಿಯ. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಸರ್. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಮ್ಮ,
ತಗೊಳ್ಳಿ ಸರ್. ಲಾಡು ತುಂಬಾ ಚೆನ್ನಾಗಿದೆ. ಎಲ್ಲಿಂದು? ಆರೋಗ್ಯ ಭವನದು ಸರ್. ಅದಕ್ಕೆ ಹೆಲ್ತಿ ಆಗಿದೆ. ಇದೆಲ್ಲ ನೀವಂತೂ ಕೊಡ್ಲಿಲ್ಲ, ಅದಕ್ಕೆ ನಾವೇ ಕೊಟ್ಬಿಟ್ವಿ. ಯಾಕೆ? ಯಾಕೆಂದ್ರೆ ತಾವು ತುಂಬಾ ದೊಡ್ಡ ಮನುಷ್ಯರು ಸರ್. ತಮ್ಮಂತ ಇನ್ಸ್ಪೆಕ್ಟರ್ ಲಕ್ಷಕ್ಕೆ ಒಬ್ರು ಸರ್. ಮದುವೆ ಆದ ಮಾರನೇ ದಿನನೇ ಕೆಲ್ಸಕ್ಕೆ ಬಂದ್ಬಿಟ್ಟಿರಲ್ಲ ಸರ್. ಅದೆಲ್ಲ ಏನು ಮಾಡಕ್ಕಾಗಲ್ಲ. ಮದುವೆನೇ ಬೇರೆ, ಕೆಲ್ಸನೇ ಬೇರೆ. ಮದುವೆ ಯಾಕೆ? ನನ್ಗ? Shut up. ನಾನ್ ಮದುವೆ ಮಾಡ್ಕೊಂಡ? ಯಾವ ನನ್ನ ಮಗ ಹೇಳಿದ್ದು? ನಾನೇ. ಅಂಕಲ್. ಅಂಕಲ್ ಸರ್, ನಾನು ನಿಮಗೆ ಹೇಳಿದೆ ಮದುವೆ ಮಾಡ್ಕೋತೀನ ಸರ್. ಹೇಳ್ಬೇಕು ಅಂತಾನೆ ಪೇಪರ್ ಹಾಕ್ಸಿದ್ಯಲ್ಲಪ್ಪ. ಅಂಕಲ್, ಇದ್ರೇನೋ ಮೋಸ ಇದೆ. ನನಗೆ ಹುಡುಗಿ ಯಾರಂತ ಗೊತ್ತಿಲ್ಲ. ಸಾಕ್ ನಿಲ್ಸ ನಿನ್ ನಾಟಕನ. ಮಗಂಗಿಂತ ಹೆಚ್ಚಾಗಿ ಬೆಳೆಸಿದ್ದಕ್ಕೆ ಚೆನ್ನಾಗಿ ಮಾಡಿದೆ ಮಂಗಳಾರ್ತಿನ. ಹಲೋ, ಪೊಲೀಸ್ ಸ್ಟೇಷನ್. ನಾನು ಇನ್ಸ್ಪೆಕ್ಟರ್ ಶಿವಣ್ಣ ಅವ್ರ ಮಿಸ್ಸಸ್ ಮಾತಾಡ್ತಿರೋದು. ಸರ್, ಅವ್ರ ಮಿಸ್ಸಸ್ ಮಾತಾಡ್ತೀಯ? ಇದಕ್ಕೇನೋ ಹೇಳ್ತೀಯ ನೀನು? ಅಂಕಲ್, ಅವಳೆಲ್ಲ ಚಮಕ್ ಮಾಡ್ತಿದ್ದಾಳೆ. ನೀವು ಆ ಫೋನ್ ಕೇಳಿಸ್ಕೊಳ್ಳಿ. ಅವಳಿಗೆ ಸಖತ್ತ ಉಗಿದು ಅವಳ ಬಣ್ಣ ಬಯಲು ಮಾಡ್ತೀನಿ. ಅದನ್ನು ನೋಡೇ ಬಿಡ್ತೀನಿ ನಾನು. ಹೋಗಿ. ಕೊಡ. ಕೇಳಿಸ್ಕೊಳ್ಳಿ. ಹಲೋ, ನಾನ್ರಿ ಪ್ರೇಮ. ಊಟಕ್ಕೆ ಎಷ್ಟೊತ್ತಿಗೆ ಬರ್ತೀರಾ? ನಾನು ಯಾಕೆ ನಿಂಗೆ ಊಟಕ್ಕೆ ಬರ್ಲಿ? ಯಾವ ನೀನು? ಓ, ಆ ಮುದ್ಕ ವಿಶ್ವನಾಥ್ ಎದುರಿಗಿದ್ರೆ ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ತೀನಿ, ನೀನು ಚೆನ್ನಾಗಿ ಬೈತೀನಿ, ಏನು ತಿಳ್ಕೊಬೇಡ ಅಂತ ಹೇಳಿದ್ರಲ್ಲ, ಅದಕ್ಕ ಈ ಡ್ರಾಮಾ. ಆ ಮುದ್ಕ ಎದುರಿಗಿದಾನ? ಸಾರಿ ಸಾರಿ, ಹೋಗಿ ಹೋಗಿ ಹೋಗಿ. ಯಾಕೆ? ಏನ್ರಿ, ಅವನಿಗೆ ಸ್ವಲ್ಪನು ಮ್ಯಾನರ್ಸೇ ಇಲ್ವಾ? ಹೊಸದಾಗ್ ಮದ್ವೆ ಆದವರು ಏನೋ ಫೋನಲ್ಲಿ ರೊಮ್ಯಾನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಮಾಡ್ಕೊಳ್ಳಿ ಅನ್ನೋದು ಬಿಟ್ಟು ಎದುರಿಗೆ ಇದಾನ ಬದ್ದು ಆಚೆಗೆ ಓಡಿಸ್ರಿ ಆ ಮುದಿಯನ್ನ. ಅಂಕಲ್, ಕೋಪ ಮಾಡ್ಕೊಬೇಡಿ, ಕೋಪ ಮಾಡ್ಕೊಬೇಡಿ. ಇವಾಗ ಕೇಳಿಸ್ಕೊಳ್ಳಿ. ನಾವಳ ಹೇಗೂ ಯಾಕೆ ಅಷ್ಟೋತ್ರ ಆಗಿದ್ ಸಾಲ್ದು ಸಹಸ್ರನಾಮನೂ ಆಗ್ಲಿ ಅಂತ ರೊಮ್ಯಾನ್ಸ್ ಆದ್ರೂ ಮಾಡ್ಕೋ, ಹಾಳಾಗಾದ್ರೂ ಹೋಗು. ನಿನ್ ಸವಾಸಕ್ಕೆ ದೊಡ್ಡ ನಮಸ್ಕಾರ. ಸರ್ ಸರ್, ನೀವು ನನಗಿಂತ ಹೈಯರು. ಅಂಕಲ್ ಅಂಕಲ್ ಅಂಕಲ್, ಹಲೋ. ನೀವೇನೋ ಇವನ್ಗೆ ದುಡ್ಡು ಕೊಡ್ಬೇಕಂತಲ್ಲ ಸರ್? ಅದು ಸಿಕ್ಕಾಬಟ್ಟೆ ನಿಮ್ಮನ್ನ ಬೈತಿದ ಸರ್, ಅದಕ್ಕೆ ಹೇಳ್ಕೊಂಡ್ಬಂದ್ವಿ. ಯಾರ ನೀನು? ನಾನು ರಾಯಲ್ ಡ್ರೈ ಕ್ಲೀನರ್ಸ್ ನಾನು ಸರ್. ನೀನು ನಾಳೆ ದುಡ್ಡು ಕೊಡ್ಬೇಕು ಸರ್. ನಿಮ್ ಮನೆ ಸ್ಯಾರೀಸು ಎಂಬ್ರಾಯ್ಡ್ರಿಂಗು, ಪ್ರಿಂಟಿಂಗು, ಕಲರಿಂಗು, ಡಾರ್ನಿಂಗು, ಡ್ರೈ ಕ್ಲೀನಿಂಗು ಎಲ್ಲಾ ಚಾರ್ಜಸ್ ಸೇರಿ 1800 ರೂಪಾಯಿ ಬರ್ಬೇಕಿತ್ತು ಸರ್. ನಮ್ಮನೆ ಸ್ಯಾರಿ ಸರ್. ಯಾರು ಕೊಟ್ಟಿದ್ದು? ನಿಮ್ ಮಿಸ್ಸಸ್ 7-8 ಸ್ಯಾರೀಸ್ ಮಾಡಿಸಿದ್ರು ಸರ್. ಚಾರ್ಜಸ್ ಮಾತ್ರ ನಮ್ಮ ಯಜಮಾನ್ರ ಹತ್ರ ಸ್ಟೇಷನ್ ಅಲ್ಲಿ ಇಸ್ಕೊಳ್ಳಿ ಅಂದ್ರು ಸರ್. ಅವ್ಳು ಯಾವಳ ಹೇಳ್ಬಿಟ್ಲು, ಇದನ್ ಮಗ ಕೇಳ್ಬಿಟ್ಟ. ನನಗಿನ್ನು ಮದುವೆ ಆಗಿಲ್ಲ ಕಣೆ, ಹೋಗು. ಏನ್ ಸರ್ ಈಗಂತೀರಾ? ಮೊನ್ನೆ ತಾನೇ ನಿಮ್ ಗಂಡ ಹೆಂಡತಿ ಫೋಟೋ ಬಂದಿದ್ ನಾನೇ ನೋಡಿದೀನಿ ಪೇಪರ್ ನಲ್ಲಿ. ಫೋಟೋ ಬಂದಿತ್ತು? ಪೇಪರ್ ಫೋಟೋ ಬಂದ್ರೆ ಅವಳು ಹೆಂಡತಿ ಆಗ್ಬಿಟ್ಟಲ್ಲ. ಯಾರನ್ನ ಕೇಳಿ ಸಾಲ ಕೊಟ್ರೆ ನೀನು? ಚೆನ್ನಾಗಿ ಹೇಳಿದ್ರಿ ಸರ್. ಪೊಲೀಸ್ನವ್ರ ಹೆಂಡತಿ ನಮ್ದೆ, ಇನ್ನೇನ್ ಕಳ್ಳ ಹೆಂಡತಿ ನಂಬಕ್ಕಾಗತ್ತಾ? ಅವಳನ್ನ ನನ್ನ ಹೆಂಡತಿ ಗೆಲ್ತಿ ಅಂದ್ರೆ ನೀನ ಏರೋಪ್ಲೇನ್ ಹಚ್ಬಿಡ್ತೀನಿ. ಹೆದರ್ಸಿದ್ರೆ ಹೆದರ್ಕೊಂಡ್ಬಿಡ್ತೀನಿ ತಿಳ್ಕೊಂಡ್ರಾ? ಬರ್ಕೊಳ್ಳಿ ಒಂದ್ ಕಂಪ್ಲೇಂಟು ನಿಮ್ ಮೇಲೆ. ಆಗಲ್ಲ ಅಂದ್ರೆ ಕಮಿಷನರ್ ಹತ್ರ ಹೋಗ್ತೀನಿ. ಥ್ಯಾಂಕ್ ಯು ಸರ್. ಸರ್, ಏನಯ್ಯ? ನಿಮ್ ಹೆಂಡತಿ ತುಂಬಾ ಚೆನ್ನಾಗಿದ್ದಾರೆ ಸರ್. ಹಲೋ, ಇನ್ಸ್ಪೆಕ್ಟರ್ ಶಿವಣ್ಣ. ನಾವು ಗ್ಲೋಬ್ ಟ್ರಾವೆಲ್ಸ್ ಇಂದ ಮಾತಾಡ್ತಿರೋದು. ನಮ್ದು ಹಣ ಕಳಿಸ್ಕೊಡ್ತೀರಾ ಸರ್? ನಿಮ್ಮ ಹತ್ರ ನಾನೇ ಯಾವಾಗ ದುಡಿಸ್ಕೊಂಡಿದ್ದೆ? ನೀವಲ್ಲ ಸರ್, ನಿಮ್ಮ ಮಿಸ್ಸಸ್ ಸಿಂಗಾಪುರ್ಗೆ ಹನಿಮೂನ್ಗೆ ಅಂತ 2 ಟಿಕೆಟ್ ಮಾಡಿಸಿದ್ರು. ನಮ್ಮ ಯಜಮಾನ್ರು ಯಾವ್ದಾದ್ರು PC ಕೈಯಲ್ಲಿ ಹಣ ಕಳಿಸ್ತೀನಿ ಅಂತ ಕೂಡ ಹೇಳಿದ್ರು. ಇನ್ನ ಬಂದಿರ್ಲಿಲ್ಲ, ಅದಕ್ಕೆ. ಅಯ್ಯೋ, ಅವ್ಳು ಯಾವ ಎಲ್ಲ ಕಡೆ ಮಾನ ಕಳಿತಾ ಇದ್ದಾಳಲ್ರಿ. ಯಾಕೆ ಸರ್, ಹನಿಮೂನು ಸಕ್ಸಸ್ ಆಗ್ಲಿಲ್ವಾ? ನಿಮ್ಮ ಮಿಸ್ಸಸ್ ಸರಿಯಾಗಿ ಕೋಆಪರೇಟ್ ಮಾಡ್ಲಿಲ್ವಾ ಸರ್? ಸರ್,
ಅವ್ರು ನಿಜವಾಗ್ಲೂ ನಿಮ್ ಹೆಂಡತಿ ಅಲ್ವಾ ಸರ್? ಮತ್ತೆ ಅವಳು ನಿಮ್ಮನ್ನ ಇಷ್ಟ ಆಟ ಆಡಿಸ್ತಾವಳಲ್ಲ ಸರ್? ಒದ್ದು ಒಳಗಡೆ ಹಾಕೋತಾನೆ. ಮಾಡೋದು ಅದೇ ಕೆಲಸ. ನಾಳೆ ಅವಳು ಲೇಡೀಸ್ ಟಾಯ್ಲೆಟ್ ಇದ್ದು ಸರಿ, ಬ್ಯೂಟಿ ಪಾರ್ಲರ್ ಇದ್ದು ಸರಿ, ಹಿಡಿತೀನಿ. ಶಿವು, ಬಹಳ ಅರ್ಜೆಂಟ್ ಆಗಿ ನಿನ್ನ ಹತ್ರ ಮಾತಾಡ್ಬೇಕಾಯ್ತು. ಬಾಯ್. ಶಿವು, ಬಾಯ್. ಶಿವು, ಆ ಹುಡುಗಿ ಮನೆಯಿಂದ ತಪ್ಪಿಸ್ಕೊಂಡ್ಬಿಟ್ಲು. ಹೋದ್ರೆ ಹೋಗ್ಲಿ ಬಿಡಿ ಅಂಕಲ್, ಅದಕ್ಕೆ ನೀವೇ ಗಾಬರಿ ಆಗ್ತೀರಾ? ಹಾಗನ್ನೋ ಹಾಗಿಲ್ಲಪ್ಪ. ಅವಳು ನಿನಗ್ ಬೇಡದೆ ಹೋದ್ರು ನಮ್ ಡಿಪಾರ್ಟ್ಮೆಂಟ್ಗೆ ಅವಳು ಬೇಕೇ ಬೇಕು. ನಮ್ ಡಿಪಾರ್ಟ್ಮೆಂಟ್ಗ? ಯಾಕೆ? ಅವಳಾಗೆ ನಿನ್ ಹಿಂದೆ ಬಿದ್ದಿಲ್ಲ, ಅವಳನ್ನ ಛೂ ಬಿಟ್ಟಿದ. ಯಾರು? ಯಾಕೆ? ಅದೆಲ್ಲ ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. ಮೊದಲು ನೀ ಮಾಡ್ಬೇಕಾಗಿರೋ ಕೆಲಸ, ಅವಳು ಎಲ್ಲಿದ್ರು ಹುಡುಕಿ ಅವಳನ್ನ ಲವ್ ಮಾಡ್ಬೇಕು. ಲವ್? ಹೌದು. ಅದರಿಂದ ನಿಂಗು, ನಮ್ಮ ಇಲಾಖೆಗೂ, ಈ ದೇಶದ್ದು, ಹೀಗೆ ಎಲ್ಲರ ಹಿತಾಸಕ್ತಿನೂ ಅದರಲ್ಲಿದೆ. ಅದಕ್ಕೆ ಅವಳು ಏನ್ ಫ್ಲರ್ಟ್ ಮಾಡಕ್ ಬಂದಿದ್ದಾಳೆ, ಆ ಫ್ಲರ್ಟ್ ನಿಜವಾದ ಲವ್ ಆಗಿ ಕನ್ವರ್ಟ್ ಆಗ್ಬೇಕು. ಅದರಿಂದ ನೀನ್ ನಿಜವಾದ ದೇಶ ಸೇವೆ ಮಾಡಿದ ಹಾಗಾಗತ್ತೆ. ಸರಿ ಅಂಕಲ್, ನೀವು ಹೇಳಿದಾಗ ಮುಗಿತು. ಅದರಿಂದ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾನು ಮಾಡೇ ಮಾಡ್ತೀನಿ. ಆ ಹುಡುಗಿ ಎಲ್ಲೇ ಇದ್ರು ಹಿಡಿದು ಅವಳನ್ನ ನಾನು ಪ್ರೇಮ ಪಂಜರದ ಗಿಣಿ ಮಾಡ್ತೀನಿ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ಇದುವರೆಗೂ ಒಳ್ಳೆ ಪೊಲೀಸ್ ಅನ್ನಿಸ್ಕೊಂಡಿದ್ದೆ, ಈಗ ಒಳ್ಳೆ ಕಳ್ಳ ಅಂತಲೂ ನಿರೂಪಿಸ್ಬಿಟ್ಟೆ. ಕಳ್ಳ? ನಾನೇನ್ ಕಳ್ತನ ಮಾಡ್ದೆ ಅಂಕಲ್? ಆ ಹುಡುಗಿ ಹೃದಯನ. ಓಹ್, ಹಾಗೆ ಹೇಳಿದ್ರಾ ಅಂಕಲ್? ಮೊದಲು ಹುಡುಗಿನ ಲವ್ ಮಾಡು, ಆಮೇಲೆ ಡೀಟೇಲ್ಸ್ ಹೇಳ್ತಿದ್ರಲ್ಲ, ಏನದು? ಶಿವು, ನಾನು ಅದನ್ನ ಹೇಳಿದ್ಮೇಲೆ ನೀನ್ ಆ ಹುಡುಗಿನ ದ್ವೇಷಿಸಬಾರ್ದು. ಯಾಕೆಂದ್ರೆ ಮುಂದೆ ಅವಳಿಂದ ಕಂಡುಹಿಡಿಬೇಕಾದ್ದು ಬೇಕಾದಷ್ಟಿದೆ. ಇಲ್ಲ ಅಂಕಲ್, ಹೇಳಿ. ಶಿವು, ಅವಳು ನಿನ್ನ ತಂದೆನ ಕೊಂದೋರ್ ಗ್ಯಾಂಗ್ ಸೇರಿದವನ್ ಮಗಳು. ಅಷ್ಟೇ ಅಲ್ಲ, ನಿಮ್ ತಾಯಿ ತ್ರಿವಳಿ ಮಕ್ಳಿಗೆ ಜನ್ಮ ಕೊಟ್ಟಾಗ ನಿನ್ ತಾಯಿ ಆಯ ಮಕ್ಕಳನ್ನ ಕಿಡ್ನಾಪ್ ಮಾಡಿದವರು. ನನ್ನ ಜೊತೆಲಿ ಇನ್ನು 2 ಮಕ್ಳು ಹುಟ್ಟಿದ್ವಾ ಅಂಕಲ್? ಹೌದು. ಅವರು ಕಿಡ್ನಾಪ್ ಮಾಡ್ಕೊಂಡು ಹೋಗುವಾಗ ಏನಾಯ್ತೋ ಏನೋ ಗೊತ್ತಿಲ್ಲ, ನೀನು ಮಾತ್ರ ಅವ್ನ ಮುಳ್ಪದಲ್ಲಿ ಬಿದ್ದಿದ್ದೆ ನನ್ನ ಕೈಗೆ ಸಿಕ್ತೆ. ನಿಮ್ಮ ತಂದೆ ಕೊಲೆಯಾಗಿರೋ ಖಚಿತವಾದ ಕ್ಲೂ ನಮಗ್ ಸಿಕ್ತು. ಆದ್ರೆ ನಿಮ್ಮ ತಾಯಿ ಆಯ ಆ 2 ಮಕ್ಕಳು ಏನಾದ್ರೂ ಗೊತ್ತಿಲ್ಲ. ಅಂದ್ರೆ ನನ್ನ ತಾಯಿ, ನನ್ನ ಒಡ ಹುಟ್ಟಿದವರು ಎಲ್ರು ಜೀವಂತವಾಗಿ ಇದ್ದು ಇರ್ಬೋದಲ್ಲ ಅಂಕಲ್? ಒಂದಲ್ಲ ಒಂದ್ ದಿವಸ ಅವ್ರು ನನಗೆ ಸಿಕ್ಕಿದ್ರೆ ಇಳಿಸಿ. ಅರೆ ಯಾಕೆ ಹಾಗೆ ನೋಡ್ತೀಯ? ನಿಂಗೂ ಚಕ್ಲಿ ಬೇಕಾ? ತಗೋ. ಅಯ್ಯ 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 ಅಯ್ಯ. ಏನ ಹಾಕ್ಬಿಟ್ಟಿಯಲ್ಲೋ, ಈಗೇನೋ ಮಾಡ್ತೀಯಾ? ಯಾಕ ಒಂದ್ ಹುಡ್ಗ ಒಂದ್ ಹುಡುಗಿಗೆ ಹಾರ ಹಾಕಿದ್ರೆ ಅವ್ರಿಬ್ರಿಗೂ ಮದುವೆ ಆದಂಗೆ. ಈಗ ನನ್ನ ಹೆಂಡತಿನ ನಾಚಿಕೆ ಆಗುತ್ತೆ. ಅಂತೂ ಈ ಹಾಲಿಡೇಸ್ ಸಖತ್ ಮಜಾ ಇರುತ್ತೆ ಕಣ್ರೆ. ಟಾಟಾ ಟಾಟಾ. ಹಾಯ್ ಡ್ಯಾಡಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀ ಹೇಗಿದ್ಯಮ್ಮ?
ಹೇಗಿತ್ತು ಜರ್ನಿ? ಚೆನ್ನಾಗಿತ್ತು ಡ್ಯಾಡಿ. ಡ್ಯಾಡಿ, ಇವರೆಲ್ಲ ನನ್ನ ಫ್ರೆಂಡ್ಸ್. Hello. ಅಮಿತಾ, ವಿನುತಾ, ಸವಿತಾ, ಕವಿತಾ. ಇದೇನಮ್ಮ ಚಕ್ಲಿ ಹಾರ? ದಾರಿಲಿ ಅವ್ನ್ ಯಾರೋ ತಿಂಡಿ ಪೋತ ರಾಮ ಅಂತೆ. ಅವನಿಗೆ ಚಕ್ಲಿ, ಕೋಡ್ಬಳೆ, ಕಡ್ಬಿನ ಹಾರ ಹಾಕಿ ಮೆರವಣಿಗೆ ಮಾಡ್ತಾ ಇದ್ರು. ಅವನಾ? ಯಾರಂಕಲ್ಲ ಅವನು? ಅವನ್ ಯಾಕೆ ಹಾಗೆ ಮೆರವಣಿಗೆ ಮಾಡ್ತಾರೆ? ಅವನು 10 ನಿಮಿಷದಲ್ಲಿ 50 ಇಡ್ಲಿ, 25 ವಡೆ ಇದೆಲ್ಲ ತಿಂತಾನೆ ಅಂತ ಊರಲ್ಲೆಲ್ಲ ಬೆಡ್ಸ್ಕಟ್ತಾರೆ. ಅವನು ಅದನ್ನ ತಿಂದು ಪಂದ್ಯದಲ್ಲಿ ಗೆಲ್ತಾನೆ. ಅದಕ್ಕೆ ಗೆದ್ದವರು ಅವನ್ ಹಾಗೆ ಮೆರವಣಿಗೆ ಮಾಡ್ತಾರೆ. ಹೌದಾ? ವೆರಿ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ. ಹಾಗಾದ್ರೆ ನಾವು ಒಳ್ಳೆ ಮಜಾ ತಗೋಬಹುದಲ್ವಾ? ಇಬ್ರು ಒಂದೇ ತರ ಇದ್ದಾರೆ. ಒಬ್ಬನ ಬೆನ್ಮೇಲೆ 43 ಅಂತ ನಂಬರ್ ಇದೆ ಅಂದ್ರೆ ಅದ್ರ ಹಿಂದೆ ಏನೋ ರಹಸ್ಯ ಇದೆ. ಅವತ್ತಿನ ದಿವಸ ನಾವು ನಮ್ಮಿಂದ ತಪ್ಪಿಸ್ಕೊಂಡೋದ ಅಣ್ಣಯ್ಯ ಅವನ ಹೆಂಡತಿನ ಮಾತ್ರ ಹಿಡ್ಕೊಂಡು ಬಂದ್ವಿ. ಅಣ್ಣಯ್ಯನ ಮಕ್ಕಳು ಅವ್ರ ಜೊತೆ ಇದ್ದ ಹೆಂಗಸ ಬಗ್ಗೆ ನಾವು ಯೋಚನೆ ಮಾಡ್ಲೇ ಇಲ್ಲ. ನನಗನ್ಸುತ್ತೆ ಆ ಹೆಂಗಸು ಆ ಮಕ್ಕಳನ್ನ ಸಾಕ್ತಿರ್ಬೋದು ಅಂತ. ಭೂಪತಿ, ಆ ರಾಮನ್ ತಂದೆ ತಾಯಿ ನೋಡಿದ್ಯಾ? ರಾಮನ್ ತಾಯಿ ನೋಡಿದೀನಿ, ಆದ್ರೆ ನೀವು ಅಣ್ಣಯ್ಯನ ಹೆಂಡತಿ ಜೊತೆ ಹಿಡ್ಕೊಂಬಂದ ಹೆಂಗಸನ್ನ ನಾನು ನೋಡಿಲ್ಲ. ನನ್ನ ಅವತ್ತು ಶ್ರೀಗಂಧದ ವ್ಯವಹಾರ ನೋಡ್ಕೊಳಕ್ ಕಳಿಸ್ಬಿಟ್ರಲ್ಲ. ಆ ರಾಮನ್ ತಾಯಿ ಯಾರೇ ಇರ್ಲಿ, ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ್ರೆ ಪೂರ್ತಿ ವಿಷಯ ತಿಳ್ಕೊಬಹುದು ಅಂತ ನನ್ಗನ್ಸುತ್ತೆ. ಅದಕ್ಕೇನಂತೆ, ವಿತಿನ್ 24 ಅವರ್ಸ್ ಅವಳನ್ನ ನಿಮ್ ಮುಂದೆ ತಂದು ಬಿಸಾಡ್ತೀನಿ. ಯಶೋಧ, ಅಮ್ಮೋರೆ, ಯಶೋಧ, ಅಮ್ಮೋರೆ, ಯಶೋಧ, ಅಮ್ಮೋರೆ, ಯಶೋಧ. ನೀವು ಇವತ್ತೇ ಬಂದೆ ಆಗಿದ್ದೀರಾ? ಹೌದು ಕಣೆ. ಈ ಪಾಪಿಗಳು ನನ್ನ ಗಂಟೆನ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬಿಟ್ಟು ಲಾಕರ್ ನಂಬರ್ ಹೇಳೋವರೆಗೂ ನಿನ್ನೂ ಬಿಡೋಲ್ಲ ಅಂತ ನನ್ನ ನಿಲ್ಕೋಡ್ ಹಾಕಿ ಚಿತ್ರಹಿಂಸೆ ಮಾಡ್ತಿದ್ದಾರೆ. ಈಗ ನಿನ್ನ ಕರ್ಕೊಂಡ್ ಬಂದಿರೋದು ಅದಕ್ಕೇನೆ. ಆದ್ರೆ ನೀನು ಇವಳ ತರ ಚಿತ್ರಹಿಂಸೆ ಅನುಭವಿಸ್ಬೇಡ. ನಾವು ಕೇಳೋ ಪ್ರಶ್ನೆಗಳಿಗೆಲ್ಲ ಚಕ ಚಕ ಅಂತ ಉತ್ತರ ಕೊಟ್ಟು ನಿನ್ ಪ್ರಾಣ ಉಳಿಸ್ಕೋ. ಬೇಡ ಯಶೋಧ, ಬೇಡ. ಇವ್ರ ಹೆದ್ರಿ ದೇಶಕ್ಕೆ ದ್ರೋಹ ಮಾಡ್ಬೇಡ. ಅವಳ ಮಾತು ಕೇಳದೆ ಮರ್ಯಾದೆ ಹೇಳು. ರಾಮ ಯಾರ್ ಮಗ ಅಂತ ಹೇಳು. ಹೇಳ್ತೀಯೋ ಇಲ್ವೋ? ಬಾಯ್ ಬಿಡು. ಬಿಡಲ್ಲ. ರಾಮ ಯಾರ್ ಮಗ ಹೇಳು. ಅವನ್ ಬೆನ್ಮೇಲೆ 43 ಅಂತ ನಂಬರ್ ಇದ್ದಲ್ಲ, ಏನದು? ಹೇಳಲ್ಲ. ಅವಳ ಹಾಗೆಲ್ಲ ಕೇಳಿದ್ರೆ ಬಾಯಿ ಬಿಡಲ್ಲ. ಲೀವ್ ಹರ್. ನೋಡು, ರಾಮ ಹೇಗಿದ್ರು ನಮ್ ಕಸ್ಟಡಿಲೇ ಇದ್ದಾನೆ. ಇಲ್ಲಿಂದ ಒಂದು ಫೋನ್ ಮಾಡಿ ಕಿಲ್ ಹಿಮ್ ಅಂತ ಒಂದ್ ಇನ್ಸ್ಟ್ರಕ್ಷನ್ ಕೊಟ್ರೆ ಸಾಕು. ಇನ್ನ ಅರ್ಧ ಗಂಟೆಯಲ್ಲಿ ರಾಮನ್ ಹೆಣ ಇಲ್ಲಿ ಬಿದ್ದಿರುತ್ತೆ. 7 ನಂಬರ್ನ ಡಯಲ್ ಮಾಡ್ತೀನಿ. ಅಷ್ಟರೊಳಗೆ ನಾವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡು. ಇಲ್ದೆ ಹೋದ್ರೆ ರಾಮನ ಕಥೆ ರಾಮನ ಬೆನ್ ಮೇಲಿರೋ ನಂಬರು ಅದನ್ನ ಮಾತ್ರ ಹೇಳ್ಬೇಡ ಯಶೋಧ, ಅದನ್ನ ಮಾತ್ರ ಹೇಳ್ಬೇಡ. ಅಣ್ಣವ್ರು 3 ಗಂಡ್ ಮಕ್ಳು ಬೆನ್ಮೇಲೆ ಒಂದೊಂದ್ ನಂಬರ್ ಬರೆದ್ರು. ಆ ನಂಬರ್ಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಲಾಕರ್ ನಂಬರ್ ಆಗತ್ತೆ. ಆ 3 ಮಕ್ಕಳನ್ನ ಹೇಗಾದ್ರೂ ಪೊಲೀಸ್ ಅವ್ರಿಗೆ ಒಪ್ಸಿ ಅಂತ ನಮ್ಮ ಜವಾಬ್ದಾರಿ ಹೊರಿಸಿದ್ರು.
ಆ 3 ಮಕ್ಕಳು ಹೊತ್ಕೊಂಡು ಹೋಗೋವಾಗ ಒಂದೊಂದ್ ಮಗು ಒಂದೊಂದ್ ದಿಕ್ಕಾಪಾಲಾದ್ವು. ಅದ್ರಲ್ಲಿ ಒಂದ್ ಮಗುನ ನಾನೇ ಸಾಕ್ತೆ. ಅವನೇ ನನ್ ರಾಮ. ದಯವಿಟ್ಟು ದಯವಿಟ್ಟು ನನ್ ರಾಮನೇನು ಮಾಡ್ಬೇಡಿ, ನನ್ ರಾಮನೇನು ಮಾಡ್ಬೇಡಿ. ಇನ್ನು ನಮ್ಮ ದಾರಿ ಸುಗಮವಾಯಿತು. ನನ್ನ ಮಗಳು ಪ್ರೇಮ ಮುಖಾಂತರ ಇನ್ಸ್ಪೆಕ್ಟರ್ ಶಿವಣ್ಣನ್ ಬೆನ್ನ ಮೇಲೆ ನಂಬರ್ ಇದೆಯಾ ಅಂತ ತಿಳ್ಕೊತೀನಿ. ಒಂದು ಸಮಯ ಇದ್ರೆ ಅಣ್ಣಯ್ಯನ 2 ಮಕ್ಕಳು ನಮಗೆ ಸಿದ್ಧ ಹಾಗಾಯ್ತು. ನಾನು ರಾಮನ ಇನ್ಸ್ಪೆಕ್ಟರ್ ವೇಸ್ಟಲ್ಲಿ ಕಳಿಸಿ ನಮಗ್ ಸಂಬಂಧಪಟ್ಟ ಫೈಲ್ಸ್ನೆಲ್ಲ ಪೊಲೀಸ್ ಸ್ಟೇಷನ್ ಇಂದ ತರಿಸ್ತೀನಿ. ಆದ್ರಿಂದ ನಮಗೆ 3ನೇ ಮಗನ ಬಗ್ಗೆ ಸುಳ್ಳು ಸಿಕ್ಕಿದ್ರೂ ಸಿಕ್ಬೋದು. ಯು ಆರ್ ರೈಟ್. ಆ ಲಾಕರ್ ನಲ್ಲಿರೋದು ನಮ್ ವಶಕ್ಕೆ ಸಿಗೋ ಕಾಲ ಬರ್ತಾ ಇದೆ. ಆ 3ನೇ ಮಗ ನಮ್ಮ ಕೈಗೆ ಸಿಕ್ಕಿಬಿಟ್ರೆ ಅಲ್ಲೋಡ್ರಿ, ಶೂಟ್ ಮಾಡ್ತೀಯಾ? ಇಷ್ಟು ದಿವಸ ಹುಲಿ ಚಿರತೆಗೆ ಹೊಡಿತಾ ಇದೆ, ಈಗ ಈ ಕಾಡ್ ಮನುಷ್ಯನ್ ಶೂಟ್ ಮಾಡ್ತೀಯಾ? ಈ ಕಾಡ್ ಮನುಷ್ಯನ ತಗೊಂಡ್ ಹೋಗಿ ನಾಡ್ ಮನುಷ್ಯನಾಗ ಮಾಡೋಣ, ಥ್ರಿಲ್ ಸಿಗುತ್ತೆ. ಓಕೆ. ಬಂದ್ರೆ ಹೋಗೋಣ. ಬಂದ್ರೆ ಬಂದ್ರೆ ಎತ್ಬಿಡ್ರಿ. ಮೆತ್ತಿಗೆ ಅವಿನಾಶ್ ಮಾಸ್ಟರ್, ರಾಮನ್ ವಿದ್ಯಾಭ್ಯಾಸ ಮುಗ್ದೋಯ್ತಾ? What do you think of me? If you see Rama now, you won't believe your own eyes. Is it Rama? No, no. He is not Rama now. Mr. Ram? Hi. ರಾಮ ಎಷ್ಟು ಚೇಂಜ್ ಆಗ್ಬಿಟ್ಟಿದ್ದಾನೆ. ಹಾಗಾದ್ರೆ ಈಗ ಇಂಗ್ಲಿಷ್? You want me to speak in English? Yeah. On what topic? Shall I speak on love? As I say that I speak on love, don't expect that I'm going to say something about Romeo and Juliet, Salim Anakali, Laila Majnu, Devadas Parvati. They're all the tragic symbols of love. I don't accept them as my idol characters for my love. I'm idol for myself. I love Preeti. To get Preeti, what all efforts I've put in. What all love tests I've undergone. What all drastic changes I've foregone. Why? Because Preeti is my love. Preeti is my in and out. Preeti is my heart and soul. Preeti is my all dreams and realities. Rama? ಸರ್, ಏನ್ ಸರ್ ಆಶ್ಚರ್ಯ ಇದು? ಒಂದ್ಸಲ ಈ ಬೈಕಲ್ಲಿ ಬಂದು ಒಳಗಡೆ ಹೋದ್ರಿ, ಇನ್ನೊಂದ್ಸಲ ಆ ಬೈಕಲ್ಲಿ ಬರ್ತಾ ಇದೀರಾ. ಇದೇನ್ ಸರ್ ಆಶ್ಚರ್ಯ? ನಾನು ಯಾವಾಗ ಬಂದೆ? ಈಗ ತಾನೇ ಸಾಹೇಬ್ರ ಹತ್ರ ರೆಕಾರ್ಡ್ ರೂಮ್ ಕೀಸ್ ನೋಡೋದ್ರಲ್ಲ ಸರ್. ರೆಕಾರ್ಡ್ ರೂಮ್? ಯಾರು ನೀನು? ನೋಡಿದ್ರೆ ಗೊತ್ತಾಗಲ್ವಾ? ಕೆಂಬೂತ ಗರಿ ಕಟ್ಕೊಂಡ್ರೆ ನವಿಲಾಗಕ್ಕೆ ಸಾಧ್ಯ ಇಲ್ಲ. ನೀ ನಂತರ ಮುಖವಾಡ ಹಾಕೊಂಡು ಯೂನಿಫಾರ್ಮ್ ಹಾಕೊಂಡ್ಬಿಟ್ರೆ ನೀ ನಾನಾಗಕ್ಕೆ ಸಾಧ್ಯ ಇಲ್ಲ. ನೀನ್ ಕಾಳಿಮೋಹನ್ ಕಡೆಯವನ್ನ?
ಶಿವ ನಾನೇ ಅಂಕಲ್. ಅವನು ಫೈಲ್ ಕಳ್ತನ ಮಾಡೋದಕ್ಕೆ ನಂತರ ಮುಖವಾಡ ಹಾಕ ಬಂದಿರೋನು. ಸುಳ್ಳು, ನಾನು ಮುಖವಾಡನ ಹಾಕೊಡ್ಲಿಲ್ಲ, ಏನಿಲ್ಲ. ಶಿವು, ನನಗೆ ನಿಮ್ಮಿಬ್ರನ್ನು ನೋಡ್ತಾ ಇದ್ರೆ ಇವನು ಕಾಳಿ ಮೋಹನ್ ಫೈಲ್ ಕದಿಯಕ್ ಬಂದಿದ್ದಾನೆ ಅಂದ್ರೆ ನಂಗೆ ಯಾಕೋ ನೀವಿಬ್ರು ಬ್ರದರ್ಸ್ ಇರ್ಬೇಕು ಅನ್ನಿಸ್ತಾ ಇದೆ. ಅಂಕಲ್, ಇದು ಸಾಧ್ಯ ಅಲ್ಲ. ನನ್ನ ತಾಯಿ ನಾ ಒಬ್ಬನೇ ಮಗ. ಸರಿ, ನಿಮ್ ತಾಯಿ ಎಲ್ಲಿದ್ದಾರೆ? ಹೊಸಳ್ಳಿ. ಶಿವು, ನಾವ್ ಈಗ್ಲೇ ಇವನ್ ಜೊತೆ ಹೋಗಿ ಇವನ್ ತಾಯಿ ಯಾರು ಅಂತ ನೋಡಿದ್ರೆ ನಮಗ್ ಬೇಕಾಗಿರೋ ಮುಖ್ಯವಾದ ವಿಷಯಗಳೆಲ್ಲ ನಮಗ್ ಸಿಗುತ್ತೆ. ಇಲ್ಲ, ನಾ ಎಲ್ಗೂ ಬರಲ್ಲ. ನಾನೀಗ ಫೈಲ್ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಅವ್ರು ನನಗೂ ಪ್ರೀತಿಗೂ ಮದುವೆ ಮಾಡಲ್ಲ. ನಮ್ಮಿಬ್ರು ಬೇರೆ ಮಾಡ್ಬಿಡ್ತಾರೆ. ಓ ಅಂಕಲ್, ಇವನು ಲವಲ್ ಬಿದ್ದಿರ್ಬೇಕು ಅಂತ ಕಾಣುತ್ತೆ. ಅದನ್ನೇ ಇಟ್ಕೊಂಡು ಅವರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಯು ಆರ್ ರೈಟ್. ನಿನ್ನ ಹೆಸರೇನು? ರಾಮ. ರಾಮ, ನೀನ್ ನಮ್ಮನ್ನ ನಿಮ್ ತಾಯಿ ಹತ್ರ ಕರ್ಕೊಂಡು ಹೋದ್ರೆ ಖಂಡಿತ ನಿನಗೆ ಗೊತ್ತಾಗತ್ತೆ ನೀವಿಬ್ರು ಅಣ್ತಮ್ಮಂದ್ರು ಹೌದೋ ಅಲ್ವೋ ಅಂತ. ಒಂದ್ ವೇಳೆ ನೀವು ಅಣ್ತಮ್ಮಂದ್ರ ಅಲ್ದೇ ಹೋದ್ರೂ ಪರವಾಗಿಲ್ಲ, ನಿನಗ್ ಮಾತ್ರ ಈ ಫೈಲ್ ಖಂಡಿತ ಕೊಡ್ತೀವಿ. ನಿನಗೂ ಪ್ರೀತಿಗೂ ಮದುವೆ ಆಗೋಗೆ ನಾವು ಮಾಡ್ತೀವಿ. ಇದರಲ್ಲಿ ಮೋಸ ಏನಿಲ್ವಲ್ಲ? ಖಂಡಿತ ಇಲ್ಲ. ಐ ಪ್ರಾಮಿಸ್ ಯು. ನಮ್ಮನ್ನ ನಿಮ್ ತಾಯಿ ಹತ್ರ ಕರ್ಕೊಂಡು ಹೋಗ್ತೀಯಾ? ಸರಿ. ಐ ಆಮ್ ಲಕ್ಕಿ ಡ್ಯಾಡಿ, ಐ ಆಮ್ ವೆರಿ ಲಕ್ಕಿ. ಯಾಕಮ್ಮ? ಇನ್ಸ್ಪೆಕ್ಟರ್ ಶಿವಣ್ಣನ್ ಬೆನ್ ಮೇಲೆ ಮಚ್ಚೆ ಇದೆ ಡ್ಯಾಡಿ. ಇದೆಯಾ? ಯಾವ ತರ ಇದೆಯಮ್ಮ? 43. ಗುಡ್. ನೀನೆಷ್ಟು ಲಕ್ಕಿನೋ ನಾವು ಅಷ್ಟೇ ಲಕ್ಕಿನಮ್ಮ. ಯಾಕೆ ಡ್ಯಾಡಿ? ಅಂತ ಹಳಿಯನ್ ಪಡೆಯೋಕೆ. ವಾಟ್? ರಾಮ ಅವನ ತಾಯಿ ಸಮೇತ ತಪ್ಪಿಸ್ಕೊಂಡ್ಬಿಟ್ಟ. ನಾಚಿಕೆ ಆಗಲ್ಲ ನಿಮ್ಗಿಂತ ಮಾತು ಹೇಳೋಕೆ? ಮೊದ್ಲು ಅವನ್ನ ಹಿಡಿಯೋ ದಾರಿ ನೋಡಿ. ರಾಮ, ರಾಮ ನೋಡು ಯಾರನ್ನ ಕರ್ಕೊಂಡ್ಬಂದಿದ್ದೀನಿ ಅಂತ. ಅಮ್ಮ, ಆಶ್ಚರ್ಯನಮ್ಮ, ನಿನ್ ಮುದ್ದಿನ ರಾಮ ಅವನೇ. ಮತ್ತೆ ನೀನು? ಇನ್ಸ್ಪೆಕ್ಟರ್ ಶಿವಣ್ಣ ರಾಮನ್ ತರ ಆ ಜಾಗಕ್ಕೆ ಬಂದಿದ್ದು. ಅವನು ನಿಮ್ ಮಗನೇ ಇರ್ಬೇಕು. ನಾವು ಕಾಳಿ ಮೋಹನ್ ಕಡೆಯವ್ರಿಗೋಸ್ಕರ ಕಾಡೆಲ್ಲ ಸರ್ಚ್ ಮಾಡ್ತಿದ್ದಾಗ ನನಗೊಂದು ಮಗು ಸಿಕ್ತು. ಆ ಮಗುನ್ ತಗೊಂಬಂದ್ ನಾನ್ ಸಾಕ್ತೆ. ಅವನೇ ಇವನು. ಯಶೋದ, ಇವನು ನನ್ನ ಮಗನೇ ಕಣೆ, ನನ್ನ ಮಗನೇ ಕಣೆ. ರಾಮ, ಹಾಗಾದ್ರೆ ನೀವಿಬ್ರು ಒಡ ಹುಟ್ಟಿದವರು ಕಣೋ. ಅದು ಹೇಗಮ್ಮ? ಅವನ್ನ ಅವ್ರ ಮಗ ಅಂತ ಹೇಳ್ತಿದ್ರೆ, ನಾನು ನಿನ್ ಮಗ. ಅದ್ ಹೇಗಮ್ಮ ಒಡ ಹುಟ್ಟಿದ್ರು ಆಗ್ತೀವಿ? ಹೌದಪ್ಪ, ನಿಮ್ ತಾಯಿಗೆ ಒಂದೇ ತರ ಇರೋ 3 ಗಂಡ್ಮಕ್ಳು ಹುಟ್ಟಿದ್ವು. ಆಗ ಆ ಕಾಳಿ ಮೋಹನ್ ಕಡೆಯವರು ಲಾಕರ್ ನಂಬರ್ನ ನಿಮ್ ತಂದೆ ಹತ್ರ ಬಾಯಿ ಬಿಡಿಸ್ಬೇಕು ಅಂತ ನಮ್ಮನ್ನೆಲ್ಲ ಹೊತ್ಕೊಂಡೋಗಿ ಹಿಂಸೆ ಮಾಡಿದ್ರು. ನಮ್ಮನ್ನೆಲ್ಲ ಕೊಂದ್ಬಿಟ್ರೆ ಆ ಲಾಕರ್ ನಂಬರ್ ಯಾರಿಗೂ ತಿಳಿದೆ ಉಳಿದ್ ಬಿಡುತ್ತೆ, ಹೇಗಾದ್ರೂ ಪೊಲೀಸಿಗೆ ತಿಳಿಸ್ಬೇಕು ಅಂತ ಆ ನಂಬರ್ಗಳನ್ನ ನಿಮ್ ತಂದೆ 3 ಮಕ್ಕಳ ಬೆನ್ಮೇಲೂ ಬರೆದ್ರು. ಆ ಮಕ್ಕಳನ್ನ ಪೊಲೀಸ್ ಕೊಪ್ಸೋ ಜವಾಬ್ದಾರಿನ ನಮ್ಮಿಬ್ಬರಿಗೂ ವಹಿಸಿದ್ರು. ನಾವ್ ಆ ಗೂಂಡಾಗಳ ಕಣ್ ತಪ್ಸಿ ಹೋಗ್ತಿದ್ದಾಗ ಇದು ನಡೆದ ಕಥೆನಪ್ಪ. ಅವರೇ ನಿನ್ ಹೆತ್ತ ತಾಯಿ ರಾಮ. ಶಿವು, ರಾಮ, we are brothers. ಶಿವು, ಇಬ್ಬರು ಹೋಗಿ.
ಯಾರು ಯಾರದು ವಾಚ್ಮನ್ 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 ಸಾರಿ ಬ್ರದರ್. ಹಲೋ ಯಾರು ನೀವು? ಶಿವ, ರಾಮ, ಕುಮಾರ್, ನಿನ್ನ ಪ್ರೇಮಿ. ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅದೆಲ್ಲ ಆಮೇಲೆ ಹೇಳ್ತೀವಿ. ಅಂಕಲ್ ಭೂಗತ ಸಾಮ್ರಾಜ್ಯಕ್ಕೆ ಅಣ್ಣ ಅವರ ಮಕ್ಕಳಿಗೆ ಸ್ವಾಗತ ಸುಸ್ವಾಗತ. ಸುಮ್ನೆ ಲವ್ ಮಾಡಿದಾಗ ನಾಟಕ ಮಾಡಿ ಅಂತಂದ್ರೆ ಯಾವಾಗ ನೀವು ನಿಜವಾಗ್ಲೂ ಲವ್ ಮಾಡಿದ್ರೋ ಆಗ್ಲೇ ಮುಗೀತು ತಂದೆ ಮಕ್ಕಳ ಸಂಬಂಧ. ನೀವು ನಮ್ಮ ವೈರಿಗಳೇ. ಕಫೂರ್, ಲಾಕರ್ ತಗೊಂಬ. ಓಕೆ ಬಾಸ್. ಕಫೂರ್, ಆ 3 ಜನ ಅಣ್ಣ ತಮ್ಮಂದ್ರ ಬೆನ್ ಮೇಲೆ ನಂಬರ್ ನೋಡು. ಲಾಕರ್ ನಂಬರ್ ಸಿಗತ್ತೆ, ಲಾಕರ್ ಓಪನ್ ಮಾಡು. ಓಕೆ ಬಾಸ್. ಏ ಪೆದ್ದ, ಅವ್ರನ್ನ ಪೆದ್ದಾಗಿ ಹೇಳ್ತಾ ಇದ್ರೆ ನೀನು ನೋಡಕ್ ಬರ್ತಾ ಇದೆಯಲ್ಲ ಲೂಸು. ಇನ್ನೇನ ಬೆನ್ ಮೇಲೆ ನೋಡಿದ್ರೆ ನಂಬರ್ ಸಿಗುತ್ತೆ ಕರೆಕ್ಟ್. ಆದ್ರೆ ಒಬ್ಬೊಬ್ರು ಬೆನ್ ಮೇಲೆ 2 ನಂಬರ್ ಇದೆಯಲ್ಲ, ಯಾವ ಆರ್ಡರ್ ಅಂತ ಗೊತ್ತಾ ಅವನ್ಗೆ? ಇವಾಗೆಲ್ಲ ಗೊತ್ತಾಗುತ್ತೆ ಮರಿ. ಆರ್ಡರ್ ಹೇಳ್ತೀಯೋ ಇಲ್ಲ ಮೊದ್ಲಿನ ತರ ಆಟ ಆಡ್ತೀಯೋ? ಹೇಳ್ತೀನಿ. ದೊಡ್ಡವನ್ನ, ಮಧ್ಯದವನ್ನ, ಚಿಕ್ಕವನ್ನ ಕ್ರಮವಾಗಿ ನಿಲ್ಸಿದ್ರೆ ನಂಬರ್ ಸಿಗುತ್ತೆ. ಅಷ್ಟೇ ನನಗೆ ಗೊತ್ತಿರೋದು. ಗುಡ್. ಕಫೂರ್, ಅವ್ರನ್ನ ಆರ್ಡರ್ ನಿಲ್ಸು. ಬಾಸ್, ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ನನ್ಗೆ ಯಾಕೆ ಗೊತ್ತಾಗುತ್ತೆ? ಏ ಪೆದ್ರ, ನೀವು ಇಷ್ಟು ದೊಡ್ಡ ಅಂಡರ್ವರ್ಲ್ಡ್ ಡಾನ್ಸ್ ಆಗಿ ಸ್ವಲ್ಪ ಬುದ್ಧಿನೇ ಇಲ್ವಲ್ರು? ಅವನೇನ್ ಡೆಲಿವರಿ ಮಾಡಿ ಡಾಕ್ಟರ ಆರ್ಡರ್ ಗೊತ್ತಿರಕ್ಕೆ? ಇವರಲ್ಲಿ ಮೊದಲನೇವನ್ ಯಾರು, ಎರಡನೇವನ್ ಯಾರು, ಮೂರನೇವನ್ ಯಾರು ಅಂತ ಹೇಳು. ಅವಳಿ ಚೋಳಿ ಹುಡ್ತಾಗ್ಲಿ ತಾಯಿಗೆ ದೊಡ್ಡದು ಯಾವ್ದೋ ಚಿಕ್ಕದು ಯಾವ್ದೋ ಗೊತ್ತಾಗೋದಿಲ್ಲ. ಹೆರಿಗೆ ಮಾಡಿಸೋರು ಏನಾದ್ರೂ ಗುರ್ತು ಹೇಳಿದ್ರೆ ಗೊತ್ತಾಗುತ್ತೆ. ಇಷ್ಟು ವರ್ಷಗಳಾದ್ಮೇಲೆ ಒಂದೇ ತರ ಇರೋರ್ನ ತಂದಿಲ್ಸಿ ದೊಡ್ಡವನ್ ಯಾರು ಚಿಕ್ಕವನ್ ಯಾರು ಅಂದ್ರೆ ಹೇಗೆ ಹೇಳಿ? ಇವಳಿಗೆ 2 ಹೋದ್ರೆ ಆರ್ಡರ್ ಏನು ಅಂತ ಬಾಯ್ ಬಿಡ್ತಾಳೆ. ಅವಳ ಪ್ರಾಣ ಇರೋದು ಅವಳ ಹತ್ರ ಅಲ್ಲ, ಅದಿರೋದು ರಾಮನ ಹತ್ರ. ಅವ್ನು ಹಿಡಿದು ಹಿಂಸೆ ಮಾಡಿದ್ರೆ ಅವಳು ಆಟೋಮೆಟಿಕ್ ಆಗಿ ಬಾಯ್ ಬಿಡ್ತಾಳೆ. ಕಪೂರ್, ರಾಮಣ್ಣ. ಓಕೆ ಬಾಸ್. ಏಯ್ ಕೈ ತೆಗಿಯ, ನಾನ್ ರಾಮ ಅಲ್ಲ. ಏಯ್ ಕೈ ತೆಗಿಯ, ನಾನ್ ರಾಮ ಅಲ್ಲ. ಬಾಸ್, ರಾಮ ಯಾರು ಅಂತ ಗೊತ್ತಾಗ್ತಾನೆ ಇಲ್ಲ. ಯಾರ್ ಬೆನ್ ಮೇಲೆ 43 ಅಂತಿದ್ಯೋ ಅವನೇ ರಾಮ. ನಂಬರ್ ನೋಡ. ಅದ್ ಹೇಗಯ್ಯ ಸಾಧ್ಯ? ನನ್ ಮಗಳು ಹೇಳಿರೋ ಪ್ರಕಾರ ಇನ್ಸ್ಪೆಕ್ಟರ್ ಬೆನ್ ಮೇಲೆ ಇರೋದು 43. ಅದಕ್ಕೆ ಇವಳ ಹತ್ರ ಬಾಯ್ ಬಿಡಿಸೋದೇ ಬೆಸ್ಟ್. ಏಯ್ ಹೇಳ್ತೀಯ ಇಲ್ವೋ? ಅಮ್ಮ, ಅವನೇ ರಾಮ, ಗೊತ್ತಾಯ್ತಾ? ಈಗ್ಲಾದ್ರೂ ಹೇಳ್ತೀಯೋ ಇಲ್ಲ ರಾಮನ್ನ? ನೀವೆಷ್ಟೇ ಹಿಂಸೆ ಕೊಟ್ರು ನನಗೆ ಗೊತ್ತಿರೋದಿಷ್ಟೇನೆ. ಹೆರಿಗೆ ಆದಾಗ ಮೊದಲನೇ ಮಗು ಕೈಗೆ ಕೆಂಪು ದಾರ, 2ನೇ ಮಗು ಕೈಗೆ ನೀಲಿ ದಾರ, 3ನೇ ಮಗು ಕೈಗೆ ಬಿಳಿ ದಾರ ಕಟ್ಟಿದ್ವಿ. ನಾನ್ ತಗೊಂಡ್ ಹೋಗಿ ಬೆಳೆಸಿದ ಮಗುನೇ ನೀಲಿ ದಾರ ಕಟ್ಟಿದ್ದು, ಅಂದ್ರೆ ಮದ್ಯದ್ದು. ಗುಡ್.
ಗಫೂರ್, ರಾಮ ಮಧ್ಯದವನು ಅಂದ್ಮೇಲೆ ಇನ್ಸ್ಪೆಕ್ಟರ್ ಬೆನ್ ಮೇಲೂ ಅದೇ ನಂಬರ್ ಇದೆ ಅಂದ್ಮೇಲೆ ಅವರಿಬ್ರಲ್ಲಿ ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು ಅಂತ ನಮ್ಗೆ ಯಾಕೆ? ಅವರಿಬ್ರನ್ನ ಒಟ್ಟಿಗೆ ನಿಲ್ಸು. 21 ಈ ಕಡೆ ಹಾಕ್ಬೇಕಾ ಆ ಕಡೆ ಹಾಕ್ಬೇಕಾ ಅಂತ ಆಮೇಲೆ ಯೋಚನೆ ಮಾಡೋಣ. ಬಾಸ್, ಇದೇನು ಹೊಸ ನಂಬರ್ 65 ಅಂತ ಇದೆ? 43 2 ಇರ್ಬೇಕು ಅಂದ್ರೆ? ಹೌದಾ? ಹಾಗಾದ್ರೆ ಇದ್ರಲ್ಲೂ ಏನೋ ಮೋಸ ಇದೆ. ಏನ್ ಮನಾಗಟ್ಟಿ ಮೋಸ? ಒಬ್ಬ ನನಗೆ ಇನ್ಸ್ಪೆಕ್ಟರ್ ವೇಷ ಹಾಕ್ಸಿ ಫೈಲ್ ಕಳ್ತನ ಮಾಡ್ಕೊಂಬ ಅಂತ ಕಳಿಸ್ತಾ. ಅದೇ ಟೈಮ್ ಇನ್ನೊಬ್ಬ ತನ್ನ ಮಗಳನ್ನ ಕಳಿಸಿ ಇನ್ಸ್ಪೆಕ್ಟರ್ ಬೆನ್ ಮೇಲೆ ಏನ್ ನಂಬರ್ ಇದೆ ಅಂತ ತಿಳ್ಕೊಂಬ ಅಂತ ಕಳಿಸ್ತಾ. ಅವಳು ಬಂದ್ಲು, ನನ್ನನ್ನ ಇನ್ಸ್ಪೆಕ್ಟರ್ ಅಂತ ತಿಳ್ಕೊಂಡು ನನ್ನ ಬೆನ್ ಮೇಲೆ ನಂಬರ್ 43 ಅಂತ ನಿಮ್ಗೆ ಹೇಳಿದ್ದು. ನೀವು ಅದನ್ನ ಇನ್ಸ್ಪೆಕ್ಟರ್ ನಂಬರ್ ಅಂತ ತಿಳ್ಕೊಂಡ್ರಿ. ನಿಜಕ್ಕೂ ನಾನೇ ಇನ್ಸ್ಪೆಕ್ಟರ್. ನನ್ನ ಬೆನ್ ಮೇಲೆ ಇರೋ ನಂಬರೇ 65. ಜಗ, ಲಾಕರ್ ನಂಬರ್ ಸಿಕ್ತು. ಏನದು? 654321. ಅದೇ ಹಾಗೆ? ಖಂಡಿತ ಅವ್ನ್ ಗುರ್ತು ಹಿಡಿಯೋಕೆ ಡಿಸೆಂಡಿಂಗ್ ಆರ್ಡರ್ ಅಲ್ಲೇ ನಂಬರ್ ಬರ್ದಿರ್ತಾನೆ. ಗಫೂರ್, ಓಪನ್ ಮಾಡು. ಓಪನ್ ಮಾಡ್ಬಿಡು. ನಿಮ್ಮ ಅಜ್ಜಿ ಪಿಂಡ ಆ ಜಡ ಹೇಳ್ಬಿಟ್ಟ ಅಂತ. ಅದು 654321 ಯಾಕಾಗಿರ್ಬೇಕು? 1 2 3 4 5 6 ಯಾಕಾಗಿರ್ಬಾರ್ದು? ಹೇಳು, ಅಣ್ಣಯ್ಯ ಬರೆಯುವಾಗ ದೊಡ್ಡ ಮಗುವಿಂದ ಶುರು ಮಾಡದ್ನ ಚಿಕ್ಕ ಮಗುವಿಂದ ಶುರು ಮಾಡದ್ನ? ಹೇಳು. ಮೊದಲನೇ ಮಗುವಿಂದ. ಗುಡ್. ಗಫೂರ್, ನಂಬರ್ ಗ್ಯಾರಂಟಿ ಆಗಿ 654321 ಧೈರ್ಯವಾಗಿ ಓಪನ್ ಮಾಡು. ಗಫೂರ್, ತಬು ಅವ್ರ ಮಾತ್ರ ಯಾಕಂಡ್ ಟ್ರೈ ಮಾಡಬೇಡ. ನಮ್ದು ದೇಶ ಪ್ರೇಮಿಗಳ ವಂಶ. ತಾವು ಸತ್ರು ರಹಸ್ಯ ನಿಂಪಾಲಾಗಬಾರ್ದು ಅಂತ ನಮ್ ತಾಯಿ ಏನೋ ಒಂದು ಆರ್ಡರ್ ಹೇಳಿದ್ರು. ಓಪನ್ ಮಾಡಕ್ ಹೋಗಿ ಎಲ್ಲರೂ ಬ್ಲಾಸ್ಟ್ ಆಗೋಗ್ಲಿ ಅಂತ ನೀನು ಮಾಡ್ತಾ ಇದ್ಯಾ. ಅನ್ಯಾಯ ನಿಮ್ ಜೊತೆ ನಾವು ಸತ್ತೋಗ್ತೀವಿ ಅಷ್ಟೇ. ಅದಕ್ಕೆ ನಾವೊಂದು ಐಡಿಯಾ ಹೇಳ್ತೀನಿ ಕೇಳು. ಹೇಗಿದ್ರು ಇದು ಬ್ಲಾಸ್ಟ್ ಆದ್ರೆ 1 ಕಿಲೋಮೀಟರ್ ರೇಡಿಯಸ್ ಅಷ್ಟೇ ಸುಡೋದು. ಅದಕ್ಕೆ ನಿಮ್ ಕಡೆ ಆಡಿದ್ರು ಇಬ್ಬರನ್ನ 1 ಕಿಲೋಮೀಟರ್ ಆಚೆ ಕಳಿಸಿ ಓಪನ್ ಮಾಡಿಸಿ. ಸಿಕ್ಕಿದ್ರೆ ಐಶ್ವರ್ಯ ಸಿಗುತ್ತೆ, ಇಲ್ಲಾಂದ್ರೆ ಆ ನನ್ನ ಮಕ್ಳು ಇಬ್ಬರು ಎಗ್ದು ಬಿತ್ತೋತಾರೆ ಅಷ್ಟೇ. ವಾಟ್ ಯು ಸೇ ಬ್ರದರ್? ಯು ಆರ್ ಪರ್ಫೆಕ್ಟ್ಲಿ ರೈಟ್. ಎಸ್, ಯು ಆರ್ ರೈಟ್. ಜಗು, ಭೂಪತಿ, ನೀವಿಬ್ರು ತಗೊಂಡು ಹೋಗಿ ಅದನ್ನ ಓಪನ್ ಮಾಡಿ. ಯಾಕೆ? ಸತ್ರೆ ನಾವಿಬ್ರು ಸಾಯ್ಲಿ ಅಂತನಾ? ನೀನ್ ಇಷ್ಟೊಂದು ಸ್ವಾರ್ಥಿ ಅಂತ ತಿಳ್ಕೊಂಡಿರ್ಲಿಲ್ಲ ಕಾಳಿ ಮೋಹನ್. ಓ, ಐ ಆಮ್ ಸಾರಿ. ಗಫೂರ್ ನಮಗೋಸ್ಕರ ತನ್ನ ಮಗುನೇ ಬಲಿ ಕೊಡಕ್ ರೆಡಿ ಆಗಿದ್ದ. ಅವನನ್ನೇ ಕಳ್ಸೋಣ. ಓಕೆ ಗಫೂರ್, ನೀನೇ ತಗೊಂಡು ಹೋಗು. ಐ ಆಮ್ ಸಾರಿ ಬಾಸ್. ಒಂದ್ ಮಗು ಹೋದ್ರೆ ಇನ್ನೊಂದ್ ಮಗು ಹುಟ್ಟಿಸ್ಬೋದು ಅಂತ ಅವತ್ತು ಒಪ್ಕೊಂಡೆ. ಈಗ ನಾನೇ ಹೋದ್ರೆ ಗತಿ ಏನು? ಸಾಧ್ಯ ಇಲ್ಲ ಬಾಸ್. ನೋಡಿದೆ ಮಿಸ್ಟರ್ ಕಾಳಿಮೋಹನ್, ನಿಮ್ಮವ್ರು ನಿನಗೋಸ್ಕರ ಏನ್ ತ್ಯಾಗ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳ್ತಿಯಲ್ಲ, ಇದಕ್ಕೇನ್ ಹೇಳ್ತೀಯ? ಮಾಡ್ತಾರೆ, ನಮಗೋಸ್ಕರ ಮಾಡೇ ಮಾಡ್ತಾರೆ. ಮೈ ಡಿಯರ್ ಗ್ಯಾಂಗ್ ಮ್ಯಾನ್, ನಿಮ್ಮಲ್ಲಿ ಯಾರಾದ್ರೂ ಇಬ್ರು ಬಂದು ಇದನ್ನ 1 ಕಿಲೋಮೀಟರ್ ದೂರ ಎತ್ಕೊಂಡು ಹೋಗಿ ಓಪನ್ ಮಾಡಿ ಇದರಲ್ಲಿರೋ ಸೀಕ್ರೆಟ್ಗಳನ್ನ ನಮಗ್ ತಂದು ಕೊಟ್ರೆ ಇದರಿಂದ ನಾವು ಮಾಡೋ ಪ್ರಾಜೆಕ್ಟ್ಗಳಲ್ಲಿ 50% ಪಾರ್ಟ್ನರ್ಶಿಪ್ ನ ನಾವು ನಿಮಗ್ ಕೊಡ್ತೀವಿ. ಯಾರು ಬೇಕಾದ್ರೂ ಮುಂದೆ ಬರ್ಬೋದು. ಬಾಸ್, ನಾವಿಬ್ರು ನೀವು ಹೇಳ್ದಾಗ ಮಾಡ್ತೀವಿ ಬಾಸ್. ಅಕಸ್ಮಾತ್ ಬ್ಲಾಸ್ಟ್ ಆಗಿ ಸತ್ ಹೋದ್ರೆ ನಮ್ಮ ಫ್ಯಾಮಿಲಿಗೆ 5 ಲಕ್ಷ ಕೊಡ್ತೀರಾ ಬಾಸ್? 5 ಯಾಕೆ, 10 ಲಕ್ಷ ರೂಪಾಯಿ ಕೊಡ್ತೀನಿ. ಇಲ್ಲಿ ದುಡ್ಗೇನ್ ಕೊಡ್ತೆ. ಥ್ಯಾಂಕ್ ಯು ಬಾಸ್. ಗಫೂರ್, ಬಿ ಕೇರ್ಫುಲ್. ಲಾಕರ್ ಓಪನ್ ಮಾಡಿದ ತಕ್ಷಣ ವೈರ್ಲೆಸ್ ಮೆಸೇಜ್ ಕಳಿಸಿ. ಓಕೆ, ಗುಡ್ ಲಕ್. ಸಾವು ಹತ್ರ ಬಂತು ಅಂತ ನಗ್ತಾ ಇದ್ದೀರಾ? ಹೌದು, ನಮಗಲ್ಲ ನಿಮಗೆ. ನಮಗ ಅಲ್ಲಿ ಲಾಕರ್ ಓಪನ್ ಆಯ್ತು ಅಂತ ನ್ಯೂಸ್ ಬಂದಿದ ತಕ್ಷಣ ಇಲ್ಲಿ ತಾಯಿ ಮಕ್ಕಳ ಮಾರಣ ಹೋಮ ನಡೆಯುತ್ತೆ. ಅಯ್ಯೋ ಪೆದ್ರ, ಲಾಕರ್ ಓಪನ್ ಆಯ್ತು ಅಂತ ಅಲ್ಲಿಂದ ನ್ಯೂಸ್ ಬಂದ್ರೆ ತಾನೆ ನೀವ್ ನಮ್ಮನ್ನ ಸಾಯಿಸೋದು. ಇಲ್ಲಿಂದ ಲಾಕರ್ ತಗೊಂಡೋದ್ರಲ್ಲ, ಅವ್ರನ್ನ ಯಾರು ತಿಳ್ಕೊಂಡಿದ್ಯಾ? ನಮ್ ಪೊಲೀಸ್ನವ್ರು. ಗಫೂರ್, ಕಾಳಿ, ಸುಮ್ನೆ ಕನ್ಫ್ಯೂಸ್ ಆಗ್ಬೇಡ. ಇವ್ರು ನಮ್ಮನ್ನ ಫೂಲ್ ಮಾಡಕ್ಕೆ ಆಟ ಕಟ್ತಾ ಇದ್ದಾರೆ. ನಾವ್ ಯಾಕೆ ಆಟ ಕಟ್ಬೇಕು? ನಿಮ್ಮಲ್ಲಿ ಇದಾರ ಬ್ಲಾಕ್ ಕ್ಯಾಟ್ಸ್, ಅದ್ರಲ್ಲಿ ನಮ್ಮವರು ಇದ್ದಾರೆ. ಇಲ್ಲಿ ನೋಡಿ, ನಮ್ಮ ಪೊಲೀಸ್ ಕಮಿಷನರ್. ಕಾಳಿ ಮೋಹನ್, ಲಾಕರ್ ನಮ್ ವಶ ಆಯ್ತು.
ನೀವು ಮರ್ಯಾದೆಯಿಂದ ಸರೆಂಡರ್ ಆದ್ರೆ ಸರಿ, ಇಲ್ಲ I'm sorry, uncle. ಏನ್ರಪ್ಪ, ಅಂತೂ ಅಣ್ಣ ಅವರು ನಿಮ್ ಬೆನ್ಮೇಲೆ ಹೊರಿಸಿದ ಜವಾಬ್ದಾರಿನ ಯಶಸ್ವಿಯಾಗಿ ನಿಭಾಯಿಸಿದೀರಾ. ಹಾಗೆ ಅಂತ ಇಲ್ಲಿಗೆ ಕೆಲಸ ಮುಗೀತು ಅಂತ ತಿಳ್ಕೊಂಡು ಹೆಂಡತಿ ಜೊತೆ ಆಟ ಆಡ್ಕೊಂಡು ಇದ್ದು ಬಿಡ್ತೀರಾ? ಇಲ್ಲ ಮತ್ತೆ ಅಣ್ಣ ಅವರ ಮಕ್ಕಳು ನಾವು, ಅವರಂತೆ ಬಾಳುವೆವು. ಈ ದೇಶ ಭಾಷೆಗೆ ನಮ್ಮ ಪ್ರಾಣನೇ ನೀಡುವೆ.